ಹಲೋ ಬೆಸ್ಟೀಸ್. ನಿಮ್ಗೆಲ್ರಿಗೂ ಗೊತ್ತು ನನಗೆ ಗೋಲ್ಡ್ ಪರ್ಚೇಸಿಂಗ್ ಅಂದರೆ ಎಷ್ಟು ಇಂಟ್ರೆಸ್ಟ್ ಅಂತ. ಲೈಕ್ 5000 10,000 ಎಷ್ಟಿದ್ರೂ ಪರವಾಗಿಲ್ಲ, ನಾನು ಗೋಲ್ಡ್ನೇ ಪ್ರಿಫರ್ ಮಾಡೋದು. ಬಿಕಾಸ್ ಅದು ಒಂಥರ ಇನ್ವೆಸ್ಟ್ಮೆಂಟ್ ಪರ್ಪಸ್ ಅಂತ ನಂಗೆ ಅನ್ಸುತ್ತೆ. ಸೊ ನೀವು ನೋಡ್ತಾ ಇದ್ದೀರಾ, ಇದೆಲ್ಲ ನಾನು ಮಲಬಾರಲ್ಲಿ ಶೂಟ್ ಮಾಡಿರೋ ವಿಡಿಯೋ. ನನಗಂತೂ ಕಲೆಕ್ಷನ್ ವೈಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಇದು ಯಾವುದೇ ರೀತಿ ಪ್ರಮೋಷನ್ ಅಲ್ಲ, ಇದು ನಾನೇ ತೊಗೊಳಕ್ಕೆ ಹೋದಾಗ ನೋಡಿದ್ದೆ. ನೀವು ನೋಡ್ತಾ ಇದ್ದೀರಾ ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ. ನಾನು ಈಗ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಅಲ್ಲಿ ವಂಕಿ ರಿಂಗ್ ಕೂಡ ಇತ್ತು. ಬಿಕಾಸ್ ಅದು ಇವಾಗ ಟ್ರೆಂಡಿಂಗಲ್ಲಿ ಇರೋದಕ್ಕೆ ನಾನು ತೊಗೋಬೇಕಂತ ಅನ್ಕೊತಾ ಇದ್ದೀನಿ. ಗೊತ್ತಿಲ್ಲ ಯಾವಾಗ ತೊಗೊತೀನೋ ಅಂತ, ಬಟ್ ಖಂಡಿತ ಒಂದಲ್ಲ ಒಂದಿನ ನಾನು ಆಸೆ ಪಟ್ಟಿರೋದೆಲ್ಲ ತೊಗೊತೀನಿ ಅನ್ನೋ ಹೋಪ್ ನನಗಿದೆ. ಆ್ಯಂಡ್ ಇಲ್ಲಿ ಕಿಡ್ಸ್ ಕಲೆಕ್ಷನ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಲೈಕ್ ಮಿಕ್ಕಿ ಮೌಸ್ ಥರ, ಸ್ಟ್ರಾಬೆರಿ ಥರ ಏನೇನೋ ಡಿಸೈನ್ ಇರುತ್ತೆ. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ, ಬ್ಯಾಂಗಲ್, ಇಯರಿಂಗ್, ನೆಕ್ ಎಲ್ಲನೂ ಪರ್ಫೆಕ್ಟ್ ಸೆಟ್ಟಿಂಗ್ ಮಾಡಿ ಕೂಡ ಇಟ್ಟಿರ್ತಾರೆ. ಲೈಕ್ ನೀವು ಬೇಕಂದರೆ ಸಿಂಗಲ್ ಕೂಡ ತೊಗೊಬೋದು. ನಾನು ಹೋಗಿದ್ದು ಪರ್ಟಿಕ್ಯುಲರ್ ಬ್ಯಾಂಗಲ್ ನೋಡಬೇಕು ಅಂತ. ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ, ಬಟ್ ಅದಕ್ಕೆ ನಾನು ಸಿಂಪಲ್ಲಾಗಿ ಒಂದು ಬ್ಯಾಂಗಲ್ ತೊಗೊಂಡೆ ಡೈಲಿ ವೇರ್ಗೆ ಅಂತ. ಆ್ಯಂಡ್ ಇದೆಲ್ಲ ಸ್ಟಡ್ಸ್ ನೀವು ನೋಡ್ತಾ ಇದ್ದೀರಾ, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಯೂನಿಕ್ ಆಗಿದೆ. ಆ್ಯಂಡ್ ಇದೆಲ್ಲಾನು ಪೆಂಡೆಂಟ್ ಪ್ಲಸ್ ಇಯರಿಂಗ್ಸ್ ಬರುತ್ತಲ್ಲ ಅದು, ಆ್ಯಂಡ್ ಆಲ್ಸೋ ಬ್ಲ್ಯಾಕ್ ಬಿಡ್ಸ್ ಆ್ಯಂಡ್ ಇಯರಿಂಗ್ಸ್ ಪ್ರತಿಯೊಂದು ಸೆಟ್ ಆಗಿರೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನೊಂದು ಅಡ್ವಾಂಟೇಜ್ ಏನಂದರೆ, ನಾವು ಸ್ವಲ್ಪ 7:30 8 ಹಂಗೆ ಹೋಗಿದ್ವಿ ನೈಟ್. ಸೊ ಅದಕ್ಕೆ ಶಾಪಲ್ಲಿ ಯಾರೂ ಇರಲಿಲ್ಲ ಅಷ್ಟೊಂದು ಜನ. ಸೊ ವಿಡಿಯೋ ಮಾಡ್ಕೊಳ್ಳೋಕ್ಕೂ ತುಂಬ ಈಸಿ ಆಯಿತು. ಆ್ಯಂಡ್ ಇದೆಲ್ಲ ಬ್ರೇಸ್ಲೆಟ್ ಒಂದಕ್ಕಿಂತ ಒಂದು ಯುನೀಕ್ ಆಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಲೈಕ್ ಮೆನ್ಸ್ದಾಗಿರಲಿ ವುಮೆನ್ಸ್ದಾಗಿರಲಿ ಪ್ರತಿಯೊಂದು ಡಿಫ್ರೆಂಟ್ ಆಗಿತ್ತು. ಲೈಕ್ ಹೋಗಿ ಯಾವುದೋ 1 2 ನೋಡೋದಕ್ಕಿಂತ ಎಷ್ಟೊಂದು ಐಟಮ್ಸ್ ಇರುತ್ತೆ, ಯಾವ್ದು ಬೇಕೋ ಅದು ನಿಧಾನಕ್ಕೆ ನೋಡಿ ಸೆಲೆಕ್ಟ್ ಮಾಡ್ಕೊಬೇಕು ಅಂತ ನನ್ನ ಒಪಿನಿಯನ್.